व्यत्यास ಮಾಡಬೇಕು. त्या भोवती पाहत असताना कोणकोणत्या गोष्टी आपल्याला प्रेरक आहे, कोणकोणत्या गोष्टी आपल्याला मारक आहे हे तुम्हाला समजल्या पाहिजे. आणि त्यासोबत ಯಾವಾಗಲೂ ಈಗ ಪ್ರಕಾಶ್ ನಮಗೆ ಹೇಳೋದ I used to call him Pakya. He is my Pakya. He is Aki. ಅವನು ಅಕ್ಕಿ ಅಂತ ಕರೀತಿದ್ದ ನನಗೆ ನಮ್ಮ ಪಕ್ಯ. ಈಗ ಅಖಿಲ ಶೇಲಾ ಪ್ರಕಾಶ್ ಹೀಗೆಲ್ಲ ಹೇಳ್ಬೇಕಾಗುತ್ತೆ. ಬಟ್ he is my Pakya. Okay? He is my affiliate. ಈ ರೀತಿ ನೀವು ಸಾಧನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಬಹಳಷ್ಟು ಜನ ಬಹಳಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಓಕೆ, ನೀವು ಆ ಎಲ್ಲರ ಜನರ ಕಾರ್ಯ ಏನೇನು ಮಾಡಿದಾರಲ್ಲ ಅದೆಲ್ಲ ನೀವು ಓದಬೇಕು. ಫಸ್ಟ್ ಯು ಶುಡ್ ರೀಡ್. ಯಾವ ರೀತಿ ಅವರು ಸ್ಟ್ರಗಲ್ ಮಾಡಿದ್ದಾರೆ ಅದು ಓದಬೇಕು. ನಾನು ಇಲ್ಲಿ ಮಟ್ಟ ಬಂದಿದ್ದೆ ಅಂದ್ರೆ ಇಟ್ ವಾಸ್ ನಾಟ್ ಅ ಈಸಿ ಪಾತ್. ಅಷ್ಟು ಈಸಿ ಇರಲಿಲ್ಲ ಅದು. ಇಲ್ಲಿಂದ ಬೆಳಗಾವಿ ಹೋಗೋದು, ಬೆಳಗಾವಿಯಿಂದ ಕೊಲ್ಲಾಪುರ ಹೋಗೋದು, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಬಹಳಷ್ಟು. ಅಭ್ಯಾಸ ಮಾಡಿ ಮಾಡಿ ಇಷ್ಟು ತಲೆ ಇದಾಗ್ತದೆ ಏನಂದರೆ ಪ್ರೆಷರ್ ಆಗ್ತದಲ್ಲ ಅನಿಸ್ತಿದ್ದು. ಅಪ್ಪ ಹೋಗಿ ಚಹಾ ಕುಡಿಬೇಕು. ಚಹಾ ಕುಡಿಬೇಕಾದ್ರೆ ಅದ್ರ ಜೊತೆಗೆ ಏನ್ ಬೇಕು? ಪಾರ್ಲೇಜಿ ಬಿಸ್ಕಿಟ್ ಬೇಕು. ಆವಾಗ 2 ರೂಪಾಯಿಗೆ 4 ಪಾರ್ಲೇಜಿ ಬಿಸ್ಕಿಟ್ ಸಿಕ್ಕಿತು. ಎಷ್ಟು? 2 ರೂಪಾಯಿಗೆ 4 ಪಾರ್ಲೇಜಿ. 2 ರೂಪಾಯಿ ಮಕ್ಕಳು ಇರ್ಲಿಕ್ಕಿಲ್ಲ. 2 ರೂಪಾಯಿನೂ ಇರ್ಲಿಕ್ಕಿಲ್ಲ. ಲಾ ಕಾಲೇಜ್ ಲಾ ಮಾಡಬೇಕಾದ್ರೆ ನಾನು ಇರೋದು 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಹಾಸ್ಟೆಲ್ ಅಲ್ಲಿ ಇದ್ದೀವಿ. ಯಾಕೆ ಇರೋದು? ಬಿಕಾಸ್ ಹಾಸ್ಟೆಲ್ ಅಲ್ಲಿ 400 rupees ಇತ್ತು ಸರ್. ಮತ್ತೆ ನಮ್ದು ಲಾ ಕಾಲೇಜ್ ಹಾಸ್ಟೆಲ್ ಇದ್ದು 800 rupees ಡಬಲ್. ಸೊ ಬೆಳಿಗ್ಗೆ ಹೇಳೋದು at 5 o'clock ಸ್ಟೋರ್ನಲ್ಲಿ ನೀರು ಬಿಸಿ ಮಾಡೋದು, ಚಾ ಸ್ವಲ್ಪ ಕುಡಿಯೋದು, ಬಿಸ್ಕೆಟ್ 2-4 ತಿನ್ನೋದಂದ್ರೆ ಮಂತ್ಲಿ ನಮ್ದು ಬಜೆಟ್ ಇತ್ತು. ಅದು ಇಂಬ್ಯಾಲೆನ್ಸ್ ಆಗ್ತದೆ, ರೈಟ್? ಸೊ ಅಲ್ಲಿಂದ ಲಾ ಕಾಲೇಜ್ ಅಂತ ನಡೀತಾ ಹೋಗೋದು. ಯಾಕಂದ್ರೆ ಅವಾಗ 5 rupees ಬಸ್ ಇತ್ತು. ಬಸ್ಸು ಫೇರ್ ಎಷ್ಟಿತ್ತು? 5 rupees. ಮತ್ತೆ ಅಲ್ಲಿಂದ ಮತ್ತೆ ನಡೀತಾ ಬರೋದು 5 rupees. ಎಷ್ಟಾಯ್ತು? ಟೋಟಲ್ 10 rupees. ಮಂತ್ಲಿ ಎಷ್ಟಾಯ್ತು? 300 rupees. I can't afford. ನನಗೆ ಅವಾಗ ಆಗ್ತಿರ್ಲಿಲ್ಲ ಅಷ್ಟು. ಅದಕ್ಕೆ ನಾನು ಒಂದಿಷ್ಟು ಟ್ಯೂಷನ್ ಹೋಗ್ತೀನಿ ಸರ್. 500 ರೂಪಾಯಿ ನನಗೆ ಅವರು ಕೊಡ್ತೀನಿ ಟ್ಯೂಷನ್. ಸೊ 400 ರೂಪಾಯಿ ನನಗೆ ಆಗಿದ್ದು 100 rupees ಮತ್ತು ಬೇಕಿತ್ತು. ಸೊ ಐ ಯೂಸ್ ಟು ಟೇಕ್ ದಟ್ ಬಿಸ್ಕೆಟ್. ಮೇಸ್ ಇದೆಲ್ಲ ಊಟ ಮಾಡ್ತೀವಲ್ಲ, ಮಾಡಬೇಕಲ್ಲ, ಲೈಫ್ ಬೇಕು ಅಂದರೆ ಊಟ ಮಾಡಬೇಕು. ಸೊ ಮೇಸ್ ಕೊಡ್ತೀನಿ 400 rupees. ಸೊ ಇಟ್ ವಾಸ್ ಹೇಳೋದಿಷ್ಟೇ ನಿಮಗೆ. ಅಲ್ಲಿ ನಾನು ಕುತ್ಕೊಂಡಿದ್ದೀನಿ, ಮಸ್ತ್ ಸೀರೆ ಉಟ್ಕೊಂಡಿದ್ದೀನಿ, ರೈಟ್? ಆಲ್ ಥಿಂಗ್ಸ್ ಆರ್ ಗುಡ್. ನಿಮ್ಗೆ ಅನಿಸ್ತಿದ್ದು ಇರಬೇಕು. ಸರ್ ನಮ್ಮದು ಪಪ್ಪ ನನಗೆ ಇದ್ರು. ಅಪ್ಪ ವಾಸ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್. ಬಹಳ ಚೆನ್ನಾಗಿ ಪಗಾರ ಇರ್ಬೋದು ಆವಾಗ. ಅದಕ್ಕೆ ನನಗೇನೋ ಪ್ರಾಬ್ಲಮ್ ಇರಲಿಕ್ಕಿಲ್ಲ. ನಿಮ್ಗೆ ಅನಿಸ್ಬೋದು, ನಿಮ್ಗೆ ಅನಿಸ್ತದೆ ನಮಗೆ ನಾವು ಪುವರ್ ಕಂಡೀಷನಲ್ಲಿ ಇದ್ದೀವಿ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಿಮ್ಮ ಕಡೆ ಬರೋದು ಅಂತ ನಿಮ್ಗೆ ಹೇಳ್ತೇನೆ. ನಥಿಂಗ್ ವಾಸ್ ದಟ್ ಬಿಕಾಸ್ ಸರ್ ನೋಸ್. ನನ್ನ ತಮ್ಮ ಇದ್ದಲ್ಲ, ಅವನು ಮೆಂಟಲಿ ರಿಟಾರ್ಡೆಡ್, ಮತಿಮಂದ ಅಂತ ಹೇಳ್ತಾರ. ಯಾರು ಬ್ರೈನ್ ಡೆವಲಪ್ ಆಗಿರೋದಿಲ್ಲ ಅವ್ರಿಗೆ ಮತಿಮಂದ ಹೇಳ್ತಾರೆ. ಆದ್ರೆ ಅವಾಗ ಮತಿಮಂದ ಅಂತ ಹೇಳ್ತಾ ಇರಲಿಕ್ಕಿಲ್ಲ. ಏನಂತ ಇದ್ರು ಅವನು ಮ್ಯಾಡ್. ಅವನಿಗೆ ಮ್ಯಾಡ್ ಅಂತ ಇದ್ರು. ಸೊ ಆ 20 years ಅವನ ಲೈಫ್ ಸ್ಪ್ಯಾನ್ ಇತ್ತು. ಅವನು ಹೋದ. ಬಟ್ ಆ ಜೀವನ ಬಹಳ ಕಲ್ತಿ ಇಂಜಿನಿಯರ್. ಬಿಕಾಸ್ your life should not be made of roses.
ಆಮೇಲೆ ಏನು ಮಾಡ್ತೀವಿ? ಅಮ್ಮನ ಸೀರೆ ಇರ್ತದೆ, ಇಲ್ಲಾಂದ್ರೆ ಅಕ್ಕಂದು ಹೊಟ್ಟೆ ಇರ್ತದೆ. ಸೊ ಸ್ವಲ್ಪ ಕುತ್ತಿಗೆಗೆ ಏನು ಮಾಡೋದು? ಗಂಟಿಗೆ ಕಟ್ಕೊಳ್ಳೋದು, ಒಂದು ಚೇರ್ ಇಡೋದು. ಆತ್ಮಹತ್ಯೆ. ರೈಟ್? ಯಾವಾಗ ಥಿಂಕ್ ಮಾಡಿದ್ರಿ ಇಷ್ಟು ವರ್ಷ ನಮಗೆ ನಮ್ಮ ಅಪ್ಪ ಅಮ್ಮ ಇಷ್ಟು ದೊಡ್ಡ ಮಾಡಿರ್ತಾರೆ, ಅವ್ರ ಮನಸ್ಸಿಗೆ ಏನಾಗುತ್ತೆ? ನೀವು ಯಾಕಂದ್ರೆ ಏನು ಮಾಡಿದ್ರಿ? ಕ್ಷುಲ್ಲಕ ಕಾರಣ ಏನು? ಅಭ್ಯಾಸ ಮಾಡಿದ್ರೆ ಬೇಜಾರಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಇವನ್ ನಾಟ್ ಓನ್ಲಿ ಸ್ಟಡೀಸ್. ಈಗ ನೀವು ಈ ಹಂತದಲ್ಲಿ ಇದ್ದೀರಿ. ಯಾವ ಹಂತದಲ್ಲಿ ಇದ್ದು? 50 to 60 years ಅಲ್ಲ? 14 ವರ್ಷ. ನಮ್ದು ಮರಾಠಿಯಲ್ಲಿ ಬಂದಿದೆ 16 वर्ष धोक्याचं. सगळ्यांना समजलं, राईट? का धोक्याचं असतं ते? का असतं धोक्याचं? सांगणार कोण? समजले, पण आपण सांगणार नाही आहे. 16 वर्ष अशासाठी धोक्याचं असतं कारण त्यावेळी आपल्यामध्ये शारीरिक आणि मानसिकरित्याने पूर्णपणे बदल होत असतात आणि या शारीरिक मानसिक बदलामध्ये आपण व्यवस्थितरित्या त्याला तोंड देऊ शकत नाही आणि आपल्या हातून ज्या काही गोष्टी घडतात ना, त्या गोष्टी आपल्या आयुष्याला कलाटणी देण्याच्या ठरतात. म्हणजेच काय होतं की आपण ज्या गोष्टी करायच्या असतात आयुष्यामध्ये आणि ज्या गोष्टी न करायच्या असतात ना, नाही करायच्या असतात, त्या गोष्टी आपण करतो. होय ना? आणि काय मुलांना सांगितलं असतं की बाबा इकडे जाऊ नको, खड्डा फार मोठा आहे आणि तो खड्ड्यामध्ये पडशील तर काय होशील? पुन्हा तुला बाहेर येता येणार नाही. पण तुझं म्हणणं काय असतं? नाही, मला तो खड्डा किती खोलवर आहे तो बघायचा आहे. मग पडा ना. येस? तर एक गोष्ट लक्षात ठेवा, आयुष्यामध्ये अशा गोष्टी होत असतात. अट्रॅक्शन बट नॅचरल. आता मला विचारू नका मुली, तुम्हाला कोणीतरी आवडलं होतं का म्हणा? असेल कदाचित तुम्ही. बट एक लक्षात ठेवा, काही असलं तरीही तुमच्या अभ्यासामध्ये कुठल्याही गोष्टीचा परिणाम होणार नाही याची दक्षता तुम्ही घेतलीच पाहिजे. बघा काय असतं, या मुली असतात बरोबर, येतील जातील रे. ही मुलं असतात येणार जाणार आपल्या आयुष्यात. कारण तुमचं वय असं आहे म्हणून बोलते, आम्हाला अभ्यास आहे, आम्ही समाजशास्त्रज्ञ आहोत. त्यामुळे समाजशास्त्रज्ञाला सगळा अभ्यास असतो की समाजामध्ये काय काय चाललेलं असतं आणि कोणकोणत्या गोष्टींमुळे मुलांवर त्याचा परिणाम होतो, त्याचा सविस्तरपणे आम्ही अभ्यास केलेला असतो. म्हणूनच तुम्हाला सांगत असतो. त्यामुळे एक गोष्ट बाळांनो लक्षात ठेवा, आयुष्यामध्ये एकच ध्येय असा ठेवा की ध्येय पूर्ततेसाठी जात असताना तुमच्या आयुष्याच्या वळणावर कितीही
की माणूस आपल्या कौशल्याच्या आधारे आपल्या आयुष्यामध्ये कसा चेंज करू शकतो आणि यशस्वी होऊ शकतो. काही यशस्वी लोकांच्या पुस्तके आपल्यामध्ये आहेत. त्या पुस्तकं तुम्ही वाचा. रिच थिंक रिच. कधी लक्षात ठेवा, आम्ही काय अंबानी आहोत असं आपल्याला वाटत असतं. आपण काय एलन मस्क बनू शकतो का असं वाटत असतं. बिल गेट्स ऐकलं असणार तुम्ही, बनू शकतो का? का नाही बनू शकतो? तो बनू शकतो. फक्त त्यामध्ये काय असते, तुमचं जे माइंड आहे ना ते श्रीमंतासारखं असलं पाहिजे. श्रीमंतासारखं तुम्ही विचार केला पाहिजे. आता ते श्रीमंतासारखं नुसतं विचार तुमचं चालेल काय? नीता अंबानीची 4 कोटीची पर्स असते. माहितीये नीता अंबानी तुम्हाला? माहितीये का मुलांनो? जनरल नॉलेज तुम्हाला चांगलं पाहिजे बरं का? जनरल नॉलेजची कॉम्पिटिशन होत असेल तुमच्या शाळेमध्ये जीकेचे. जनरल नॉलेज चांगलं पाहिजे. नीता अंबानी हा मुकेश अंबानींच्या काय आहे, आपल्या भारतातील अतिशय श्रीमंत असा मुकेश अंबानी आहे. अंबानी ग्रुप. तर त्यांच्या पर्सची नुसती किंमत किती असते? 4 कोटी रुपये असते. आम्हाला म्हणा मॅडम 10 लाख रुपये दिले ते 5 झाले, बरी झाली है ना? तर असं नाही. त्यासाठी त्यांनी जे कष्ट केलेलं आहे ते कशा पद्धतीने केलेलं आहे, आपण काय करू शकतो त्याचा अभ्यास करणे गरजेचं आहे. आणि नेहमी म्हटलं असतं, म्हणतं जातं हार्ड वर्क. मी ते म्हणेन तुम्ही हार्ड वर्क करू नका, तुम्ही स्मार्ट वर्क करा. हार्ड वर्कची भाषा आपल्याला आता गरज नाही आहे, स्मार्ट वर्कची गरज आहे. एकाच वेळी बऱ्याच गोष्टी करण्याची ताकद तुमच्यामध्ये पाहिजे. म्हणजे काय स्मार्ट वर्क म्हणजे काय? अभ्यास केला ना, पुस्तक उघडतो आपण बरोबर, अभ्यास करण्यासाठी पुस्तक आपण उघडायलाच लागतो. नंतर गुगल करताय काय बघा बाळ काय म्हणजे गुगल उघडतो, पुस्तक उघडतो, अभ्यास करताना कन्नड पद्धतीने मराठी क्लिअर केलेला अभ्यास ಮಾಡಬೇಕಾದ್ರೆ ಬುಕ್ ಓಪನ್ ಮಾಡ್ತೀರಾ ನೀವು? ರೈಟ್. ಬುಕ್ ಓಪನ್ ಮಾಡಿದ್ರೆ ನಾವು ಏನು ಮಾಡಬೇಕು? ಅಭ್ಯಾಸನೇ ಮಾಡಬೇಕು. ರೈಟ್. But what happens? We are physically there, but mentally somewhere. Right? ನಾವೇನು ಮಾಡ್ತೀವಿ? ಬರೀ ಪುಸ್ತಕ ಓಪನ್ ಮಾಡೋದಷ್ಟೇ. ಮನಸ್ಸು ಮಾತ್ರ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತದೆ. ಆಮೇಲೆ ಎಷ್ಟು ಹೊತ್ತು ನೀವು ಅಭ್ಯಾಸ ಮಾಡಿದ್ರು ಅದ್ರದ್ದು ಯೂಸ್ ಆಗೋದಿಲ್ಲ. ಮೇರೆ ಸಾಮನೆ ಮೇ ತೆರೆ ಸಾಮನೆ ರೈಟ್, ಹಿಂಗೆಲ್ಲ ಆಗ್ತದೆ. ಓಕೆ, ಸೊ ಅಭ್ಯಾಸ ಮಾಡಬೇಕಾದ್ರೆ ಅಭ್ಯಾಸನೇ ಮಾಡಬೇಕು. ಪ್ರಯಾರಿಟಿ ಯಾವ ಕೆಲಸಕ್ಕೆ ನೀವು ಪ್ರಾಧಾನ್ಯ ಕೊಡಬೇಕಂತ ಅದು ಮೊದಲು ಲಿಸ್ಟ್ ಔಟ್ ಮಾಡಿ. ಓಕೆ, ನಿಮ್ಮ ಆಯುಷ್ಯದಲ್ಲಿ 4-5 ಥಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಂದು ಫಿಸಿಕಲ್ ಫಿಟ್ನೆಸ್. ನಾವು ಭಾಳ ಸಲ ಏನು ಮಾಡ್ತೀವಿ, ನಾಷ್ಟ ಮಾಡ್ಕೊಂಡು ಶಾಲೆಗೆ ಬರೋದಿಲ್ಲ. ಆಮೇಲೆ ನಮಗೆ ಪ್ರಾರ್ಥನೆಯಲ್ಲಿ ಏನಾಗುತ್ತೆ, ಚಕ್ರ ಬರುತ್ತೆ. ರೈಟ್. ಫಿಸಿಕಲ್ ಫಿಟ್ನೆಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಲೀಪ್, ಗುಡ್ ಸ್ಲೀಪ್. ಈಗ ನಿಮ್ಮ ಟೆಂತಿಗೆ ಅಂತ ಹೇಳ್ತಾ ಇದ್ದೀವಿ ನಾವು, ಗುಡ್ ಸ್ಲೀಪ್. ಅಟ್ಲೀಸ್ಟ್ 7 hours ನಮಗೆ ಸ್ಲೀಪ್ ಬೇಕು. ನೈಟ್ ಓದೋದು ಏನು ಏನಂತಂದ್ರೆ ನೆಸೆಸಿಟಿ ಇಲ್ಲ. ಹೋಲ್ ನೈಟ್ ನಾನು ಇಷ್ಟು ಅಭ್ಯಾಸ ಮಾಡಿದೆ, ಅಷ್ಟು ಅಭ್ಯಾಸ ಮಾಡಿದೆ, ಏನು ಅಭ್ಯಾಸ ಮಾಡಿದ್ರೆ ಅದು ಹಾಳು ಮಾಡ್ತದೆ. ಎಷ್ಟು ಹೊತ್ತು ಅಭ್ಯಾಸ ಮಾಡಿದ್ರೆ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಏನು ಅಭ್ಯಾಸ ಮಾಡಿದ್ರೆ ಅದು ಇಂಪಾರ್ಟೆಂಟ್. ಗುಡ್ ಸ್ಲೀಪ್. ಮೆಂಟಲ್ ಸ್ಟೆಬಿಲಿಟಿ. ಮೆಂಟಲಿ ನೀವು ಸ್ಟೇಬಲ್ ಆಗಬೇಕು. ಬಹಳ ಜನ ಹೇಳ್ತಾರೆ, ಈಗ ಅಪ್ಪ ಅಮ್ಮನೂ ಹೇಳ್ತಾರೆ ಇಷ್ಟು ಪರ್ಸೆಂಟೇಜ್ ಮಾಡಬೇಕು, ಅಷ್ಟು ಪರ್ಸೆಂಟೇಜ್ ಮಾಡಬೇಕು. ನೀವು ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅದು ನೀವು ಬಿಡಿ. ಬಟ್ ಏಮ್ ಫಾರ್ ಹೈ. ಐ ವಿಲ್ ಗೆಟ್ 98%.
ಅವಾಗ ಅಟ್ಲೀಸ್ಟ್ ನಿಮಗೆ 88% ಸಿಗ್ತದೆ. ಓಕೆ, ಡೈಲಿ ಫಿಸಿಕಲ್ ಎಕ್ಸರ್ಸೈಸಸ್ ಮಾಡೋದಿಲ್ಲ ಅಲ್ಲ, ಹೇಳೋದೇ ಶಾಲೆಗೆ ಬರಬೇಕು. ಡೈಲಿ ಫಿಸಿಕಲ್ ಎಕ್ಸರ್ಸೈಸ್ 10th ಆದ್ಮೇಲೆ ಏನಿಲ್ಲ, ನಾವು ಬರೀ ಅಭ್ಯಾಸ 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 ಎಲ್ಲೂ ಹೊರಗಿದ್ರು ಎಲ್ಲರೂ ಕೇಳ್ತಾರಲ್ಲ 10th ಅಭಿ ಹೋಗೋದು ಅಭ್ಯಾಸ ಹೋಗ್ತಾರೆ ಬರೀ ಗೊತ್ತಾರಣ ಎಲ್ಲ ಮನೆಗೆ ಹೋಗಿ ಸಾವಿ ಅಪ್ಪ ಅಮ್ಮ ಹವಿ ಎಲ್ಲರೂ 10th ಕೇಳೋದು. ಏನ್ ಹೇಳ್ತಾರೆ 10th ಮಗಳು 10th ಇದ್ದಾರೆ, ಅಪ್ಪನ ಮನೆಗೆ ಮಕ್ಕಳಿಂದ ಹೆಚ್ಚು ಟೆನ್ಷನ್. ನೀವು ಯಾವುದು ಸ್ಟೇಜ್ ತಗೋಬೇಡ್ರಿ, ಫಿಸಿಕಲಿ ಮೆಂಟಲಿ ಫಿಟ್ ಇರಿ, ಯಾವುದೇ ಬೇರೆ ಕಡೆಗೆ ಲಕ್ಷ್ಯ ಕೊಡದೇ ಇರಿ, ಓನ್ಲಿ ಟು ಸ್ಟಡೀಸ್, ಅಟೆನ್ಷನ್ ಸ್ಟಡೀಸ್ ಮೇಲೆ ಇರಲಿ. ಸಾರ್ಟ್ ಔಟ್ ಮಾಡಿ. ಎಷ್ಟು ತಿಂಗಳ ಎಕ್ಸಾಮ್ ಇನ್ನು 2 ತಿಂಗಳ, 2 ತಿಂಗಳ ಬಹಳಷ್ಟು ನೀವು ಅಭ್ಯಾಸ ಮಾಡಬಹುದು. ಸೊ ಯಾವಾಗ ಇದು ಮನೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಕೊಡ್ತಾರೆ ಸೆಟಪ್ ಮಾಡಿ ಯಾವಾಗ ಮಾರ್ಚ್ನಲ್ಲಿ. ಹಾಂ, ಓಕೆ. ಆಮೇಲೆ ಯಾವಾಗ ಎಕ್ಸಾಮಿಗೆ ಇರ್ತಾರೆ ಯಾವಾಗ 10 days ಬಿಫೋರ್ ಇಲ್ಲ. ಓಕೆ, ದಟ್ ಇಸ್ ಗುಡ್. ಯಾಕಂದರೆ ಶಾಲೆಗೆ ಯಾವುದು ಅಭ್ಯಾಸ ಪ್ಲಸ್ ಮನೆಯಲ್ಲಿ ಆಗೋದಿಲ್ಲ, ಮೊಬೈಲ್ ನೋಡ್ತಾರೆ. ಅದಕ್ಕೆ ನೈಟ್ ಮಾಡಿದ್ದಿರಬೇಕು. ನಾವು ಇಲ್ಲಿ 10-15 days ಮೊಬೈಲೇ ಇರಲಿಲ್ಲ ದ ಬೆಸ್ಟ್. ಸೊ ಇಲ್ಲೇ ಸ್ಟಡಿಂಗ್ಗೆ ತಗೊಳ್ತಾರೆ. ಸೊ ಯು ಬಿ ಹೋಮ್ ಫಾರ್ ದ್ಯಾಟ್. ಈ ರೀತಿ ಎಲ್ಲ ನಾನು ಹೇಳಿದ್ದೆಲ್ಲ ತಂತ್ರಗಳನ್ನು ನೀವು ಆತ್ಮಸಾತ್ ಮಾಡಿದರೆ ಲೈಫ್ನಲ್ಲಿ 10th ಈಸಿಲಿ ನೀವು ಪಾಸ್ ಔಟ್ ಆಗ್ಬೋದು. ನನಗೂ 10th ಹೆಚ್ಚು ಮಾರ್ಕ್ಸ್ ಇಲ್ಲ. ಐ ಸ್ಕೋರ್ ಪಾಸ್ ನೋಡೋ, ಬಟ್ ಐ ಸ್ಕೋರ್ ಓನ್ಲಿ 70% ಸರ್. ಈಗ ನನಗೆ ಇಂಟರ್ನಲ್ ಮಾರ್ಕ್ಸ್ ಇದೆಯಲ್ಲ 85, ನಾನು ನೋಡೋದೇ ಇಲ್ಲ. ಗುಡ್, ಚಲೋ ಅನಿಸ್ತು ನನಗೆ. ನನ್ನ ಮಾರ್ಕ್ಸ್ ದೊಡ್ಡ ಸ್ಪ್ರೇ ಮಾಡಿಲ್ಲ. 90 ಅಬೌವ್ ಇದೆ. ಸೊ ಐ ಸ್ಕೋರ್ 70% ಇನ್ 10. ನಿಮ್ಮ ಸ್ಕೋರ್ ನಿಮ್ಗೆ ಮುಂದಿನ ನೀವು ಡಿಸೈಡ್ ಮಾಡೋದಿಲ್ಲ. ಬಟ್ ಈಗ ನೀವು ಡಿಸೈಡ್ ಮಾಡಬೇಕು ನಿಮಗೆ ಯಾವ ಸ್ಟ್ರೀಮ್ ಹೋಗಬೇಕು, ಸೈನ್ಸ್, आर्ट्स और कॉमर्स. अगेन अदरवाइज सर सायन्सला जाणारी हुशार समजली जातात. आर्ट्स सायन्स आणि कॉमर्स आणि आर्ट्सला येणारी मुलं ही सो अँड सो असते असं समजलं जातं. राईट, डोंट थिंक अबाउट एनीबडी. मला हे वाटतं मी ज्यावेळी 10वी पास झाले त्यावेळी सगळ्यांची इच्छा होती सरासकट की मी सायन्सला जावे. ओके, सायन्सला जावी, फॉर्म वगैरे सगळा आणून ठेवला होता. कारण माझे वडील म्हणजे सायन्स आणि मॅथमॅटिक्सचे टीचर होते. बरोबर, सरांची वजह सरांनाच वाटलं. तो फॉर्म ठेवून घेतला. पप्पाने मला एवढंच विचारलं, मला पप्पा पिंटू म्हणायचे, पिंटू तुला काय करायचं आहे? मी म्हटलं पप्पा मला ना सायन्स करायचं आहे ना मला कॉमर्स करायचं, मला आर्ट्स करायचं. सो आय एम हिअर. कारण आधीपासून लहानपणापासून मला असं बोलायला खूपच आवडायचं. टर्न युअर इंटरेस्ट, युअर पॅशन इनटू प्रोफेशन. तुमचं जे पॅशन आहे ना, तुम्हाला जे आवडते ना, ते तुम्हाला प्रोफेशनमध्ये कन्वर्ट करता यायला. आम्ही ज्या ज्या ठिकाणी आता जातो ना व्याख्यानासाठी, तुम्हाला माहिती आहे का आम्ही एका व्याख्यानाला किती घेतो? आता मी घेतो म्हणजे देता. Can you guess? 1 hour for 1 hour. ಎಷ್ಟು ಕೊಡ್ಬೋದು 1 ಅವರ್ಗೆ ಮಾತಾಡೋದಕ್ಕೆ? ಮಾಡಿರ್ತಾರೆ. We used to having conversation with students, motivational speech. 1 hour, only 1 hour. ಎಷ್ಟು ಕೊಡ್ಬೋದು ನಮಗೆ? ಎಷ್ಟು ರೊಕ್ಕ ಎಷ್ಟು ಮಾಡೋದು? ಸರ್ ಹೇಳ, ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮನಸ್ಸಿಗೆ ಬಂದಾಗ ನಾ 50,000 ಕೊಡ್ಬೋದು ಮತ್ತೆ
ಕೊಡ್ತಾರೆ ಎಷ್ಟು 3000 to 5000. ಓಕೆ, ಡೋಂಟ್ ವರಿ, ಇವತ್ತು ನಾನು ನಿಮಗೆ ರೇಟ್ ನನ್ನ ಸ್ಕೂಲ್ ನನಗೆ ಪೋಷಿಸಿದ ಶಾಲೆ. ಇವತ್ತು ಏನು ನಾನು ಇಲ್ಲಿ ಇದ್ದೀನಲ್ಲ, ದಿಸ್ ಇಸ್ ಓನ್ಲಿ ಬಿಕಾಸ್ ಆಫ್ ಮೈ ಟೀಚರ್ಸ್. ಆವಾಗ ನಮಗೆ ದೇಸಾಯಿ ಸರ್ ಇಂಗ್ಲಿಷ್ ಕಲಿಸ್ತಿದ್ರು, ಶೇಖ್ ಸರ್ ಸೈನ್ಸ್, ಬಟ್ ಮರಾಠಿ ಮೀಡಿಯಂ ಇದ್ರು ಸರ್. ಈಸ್ ಫ್ರಮ್ ಮರಾಠಿ ಮೀಡಿಯಂ. ಮ್ಯಾಥಮೆಟಿಕ್ಸ್ ಟೀಚರೇ ಇರಲಿಕ್ಕಿಲ್ಲ ಸರ್, ಮ್ಯಾಥಮೆಟಿಕ್ಸ್ ಟೀಚರ್ ಇರಲಿಕ್ಕಿಲ್ಲ ನಮಗೆ. ಸೊ ಅಗೇನ್ ಶೇಖ್ ಸರ್ आमची मग काढा म्हटलं आम्ही असायचो सर, कारण कन्नड मीडियम विद्यार्थ्यांमध्ये वेगळंच वाटायचं आम्हाला. सो मॅथमॅटिक्स नಮಗೆ मराठीला कलिಸಿದ್ರು, ರೈಟ್. ಕನ್ನಡ ರಾಠೋಡ್ ಸರ್ ಅಂತ ಇದ್ರು, ರಾಠೋಡ್ ಸರ್ MB ನಾಯ್ಕ್ ಸರ್ ಅಂತ ಇದ್ರು. ಇಂಗ್ಲಿಷ್ ದೇಸಾಯಿ ಸರ್ ಕಲಿಸ್ತಾ ಇದ್ರು. ಹಿಂದಿ ಹೆಡ್ ಮಾಸ್ಟರ್ ಹೋಗಿ ಅವರ ನಾಯ್ಕ್ ಸರ್, dear Naik sir. So thanks to them. ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಕೊಡ್ತೀನಿ. ಮಾತಾಡೋದು ಭಾಳ ಇದೆ, ನಮಗೂ ಗೆಟ್ ಟುಗೆದರ್ ಇದೆ ಇವತ್ತು, ಎಲ್ಲ ಕಾಲ್ ಬರ್ತಾ ಇದೆ, ರೈಟ್. ಸೊ ಇವರಿಂದಾನೇ ಇಲ್ಲಿ ನಾನು ಮುಂದೆ ಬಂದಿದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫಾದರ್ ಆ್ಯಂಡ್ ಮದರ್. ನನ್ನ ಪೇರೆಂಟ್ಸಿಗೆ ನಾನು ಥ್ಯಾಂಕ್ಸ್ ಕೊಡ್ತೀನಿ, ಯಾಕಂದರೆ ಬಿಕಾಸ್ ಆಫ್ ದೇಮ್. ಯಾವಾಗ ನಮ್ಮ ಪಪ್ಪ ನನಗೆ ಬೆಳಗಾವಿ ಕಳಿಸ್ತಿದ್ರು, ಅವಾಗ ಭಾಳ ಜನ ಹೇಳಿದ್ರು, ಹುಡುಗಿ ಇದ್ದಾರೆ ಯಾಕೆ ಸರ್ ಹಿಂಗೆ ಕಳಿಸ್ತೀವಿ. 12th ಆಗಿದೆ, 12th ಐ ಗಾಟ್ ಡಿಸ್ಟಿಂಕ್ಷನ್. ಅವಾಗ ಮೇಡಮ್ TCH ಎಲ್ಲರಿಗೂ ಕಳಿಸ್ತಿತ್ತು, 12th ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ರು TCH ಈಸಿ ಸಿಗ್ತದೆ. ಸೊ TCH ಆದಮೇಲೆ ನನಗೆ ಟೀಚರ್ ಅಂತ ಅಪಾಯಿಂಟ್ಮೆಂಟ್ ಸಿಗ್ತದೆ. ಸೊ ಆಲ್ ಯೂಸ್ ಟು ಸೇ ಯು ಗೋ ಫಾರ್ TCH. ನಾನು ಹೋಗಲಿಲ್ಲ. BA ಆಯಿತು, ಅಗೇನ್ ಡಿಸ್ಟಿಂಕ್ಷನ್ ಪಾಸ್, ಯು ಗೋ ಫಾರ್ BEd. ನಾನು ಹೋಗಲಿಲ್ಲ ಬಿಕಾಸ್ ನನಗೆ ಲೀಗಲ್ ಸ್ಟಡೀಸಲ್ಲಿ ಲಾನಲ್ಲಿ ನನಗೆ ಪ್ರೊಫೆಷನ್ ಮಾಡಬೇಕಿತ್ತು. ಬಟ್ ಡೆಸ್ಟಿನಿ ಏನಿತ್ತು, ಟೀಚರ್ ಇತ್ತು. ಡಿಫ್ರೆನ್ಸ್ ಇತ್ತೇ ಇದೆ. ನಾನು ಕಲಿಸೋದು ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಕಲಿಸ್ತೀನಿ. ತುಂಬ ಎಲ್ಲ ಕಲಿತು ಅವರು ಬಂದಿರ್ತಾರೆ. ಸೊ ಇಟ್ ಈಸ್ ನಾಟ್ ಸೊ ಡಿಫಿಕಲ್ಟ್ ಟು ಟೀಚ್ ದೆಮ್. ನಾನು ಅವರಿಗೆ ಕಲಿಸ್ತೀನಿ. ಸೊ ಡಿಸಿಷನ್ ಈಸ್ ಮೈ ಓನ್ ಆ್ಯಂಡ್ ಎಫರ್ಟ್ಸ್ ಮೇಡ್ ಬೈ ಮೀ. ವಾಟ್ ಯು ಯೂಸ್ ಟು ಸೇ, ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ leads to success. Your success must be flow like water through rocks. Always remember. And last but not least, I always used to say to my dear students, make use of each and every opportunity, because opportunity is not equal. She knocks at night. When she knocks, you should open the door. Otherwise, she will go and never comes back. ತಲೆಯಲ್ಲಿ ಹೋಯ್ತು, ತಲೆಯಿಂದ ಹೋಯ್ತು ಹೋಯ್ತು ಹೇಳಿ. ಸಂಧಿ ಹೀಗೋಣಸ್ತೆ ಹೋಡ್ಕರ್ ಮುಗಿಯಸ್ತೆ. ಸಂಧಿ ಅಂದರೆ ಅಪರ್ಚುನಿಟಿ, ಮುಗಿ ಅಂದರೆ ಹುಡುಗಿ ಅಲ್ಲ. ಸಂಧಿ ಹೋಡ್ಕರ್ ಮುಗಿಯಸ್ತೆ. ಅವಳು ನೈಟ್ನಲ್ಲಿ, ರಾತ್ರಿಯಲ್ಲಿ ಅವಳು ಏನು ಮಾಡ್ತಾಳೆ, ನಾಕ್ ಮಾಡ್ಬೋದು. ಆವಾಗ ನೀವು ಅದಕ್ಕೆ ಓಪನ್ ಮಾಡಿ, ಎಸ್ I will make use of it. So make use of each and every opportunity. Opportunity use ಮಾಡಿ, and always remember that destiny, you are creator of your own destiny. Destiny comes to you when you make the efforts to get it. So make that efforts and be happy always, because if you laugh, the world laughs with you. If you cry, you alone to cry. So smile always, my dear parents. And two announcements I have to make over here, sir. One is that माझे पप्पा
मॅथमॅटिक्सचे टीचर्स होते बरोबर. हां, पण माझं मॅथमॅटिक्स काही असं चांगलं नव्हतं बरं का, मला आवडायचं नाही. बिकॉज आय लव्ह इंग्लिश. मला इंग्लिश फार आवडायचं. सो ॲट दॅट टाइम when there was no internal marks, I remember I scored highest marks in English, 77. 77 त्यावेळी स्कोर झाला होता. And sir felt very happy. माझ्या विषयात चांगले मिळाले म्हणून सरांना खूप आनंद वाटला होता. सो माझे जे वडील आहेत दिवंगत अनंत शेरा सरांनी सांगितलेलं आहे तर बरेच वर्ष त्यांनी काम केलेलं होतं. सो मॅथमॅटिक्समध्ये जे हायेस्ट स्कोरर असतील त्यांच्यासाठी ट्रॉफी एक सर तुम्ही दरवर्षी द्यावं. मी तुम्हाला पेमेंट दरवर्षी मॅथमॅटिक्सचे आहे. आणि एक मला आवर्जून मला नोंद करायचं वाटतं, माझे स्पोर्ट्सचे शिक्षक होते MD नाईक. आय फील व्हेरी सॉरी की आज ते आपल्यामध्ये नाही. So he used to teach us history. हिस्ट्री आम्हाला शिकवायचे. तर जसे मला देसाईसर आवडायचे ना तसेच माझे आवडते शिक्षक MD नाईक. त्यांची इच्छा होती की लॉ पूर्ण करावं, मी IAS व्हावं. पण IAS ची परीक्षा त्यांनी दिली नाही. पण ज्यावेळी मला इंटरनॅशनल ओलिम्पियाडमध्ये फर्स्ट 30 टीचरमध्ये आले त्यावेळी त्यांना खूप आनंद वाटला होता. स्पोर्ट्समध्ये फारशी काय नव्हते. आम्हाला म्हणतो ना एक्स्ट्रा प्लेयर म्हणून मला व्हॉलीबॉलसाठी घ्यायचे. खो खो मी चांगली खेळायचे, खो खोमध्ये मी असायचे. पण जी प्रेरणा त्यांनी दिली ना ती आजपर्यंत माझ्या मनामध्ये आहे. सो तुमच्याबद्दल जे बेस्ट स्पोर्ट्समन असतील म्हणजे बेस्ट गर्लमध्ये, कारण आपल्याला डिस्टिंक्शन करायला लागणार बरोबर. गर्लमध्ये जे बेस्ट स्पोर्ट्समन असेल आणि बॉईजमध्ये जे बेस्ट स्पोर्ट्समन असेल त्यांना देखील माझ्या दिवंगत सरांच्या नावाने मला ट्रॉफी द्यायची आहे आणि तीही तुम्हाला दिली जाईल. बेस्ट स्पोर्ट्स I think that is the credit given. श्रद्धांजली हीच श्रद्धांजली त्यांच्यासाठी पाहू शकते असं मला वाटतं. आणि एवढंच नाही बोले, सरांनी मला खूप चांगली अपॉर्च्युनिटी दिली की मुलांसोबत मी संवाद मला साधता आला आणि तुमच्यासोबत मला बोलता आलं. तर असेच तुमचे प्रेम विश्वास त्याबद्दल प्रोत्साहन आमच्यासोबत राहू. You also thank our investor, but apart from that, what I have to say, I forgot to mention earlier. I had thought that I would definitely mention it. I have not mentioned about the number of two products. Please, just 2 to 3 minutes. Nisha, ಇವರು ಈಗ ಏನು ಹೇಳ್ತಾರೆ ಅಂದರೆ ಇವರು ಡಾಕ್ಟರ್ಸ್ ಇಬ್ಬರು ಡಾಕ್ಟರ್ಸು ಅನುಪ್ರಿಯ ಅನ್ನೋದನ್ನ ಅವರು ಏನಿದ್ದಾರೆ ಅವರು ಅಷ್ಟೊಂದು ಹೋಗ್ತಾ ಇದೆ. ಅವರು ಇಂಟರ್ನ್ಯಾಷನಲ್ ಫೇಮಸ್ ಆಗಿ ಒಬ್ಬರಿಗೆ ಪ್ರೊಫೆಸರ್ ಡಿಗ್ರಿ ಸಿಕ್ಕಿತ್ತು, ಪ್ರೊಫೆಸರ್ ಹುದ್ದೆನೂ ಸಿಕ್ಕಿತ್ತು. ಅವ್ರು ಪ್ಲೀಸ್ ನಮಗೂ ಅಷ್ಟು ಸರಿಯಾಗಿ जर तुम्ही कोल्हापूरमध्ये आला तर मला अक्षरा गावडे बरोबर तिकडची मी अक्षरा गावडे आहे. माय हजबंड इज वर्किंग ॲज अ चार्टर्ड अकाउंटंट. तुम्हाला माहिती आहे का चार्टर्ड अकाउंटंट CA काय असतं? नसणार ना. तुमचं 10th झालं 11th कॉमर्स असतं. कॉमर्स फील्डमधील हायेस्ट प्रोफेशन अतिशय डिफिकल्ट जशी तुमची IAS असते UPSC जे असते कॉम्पिटिटिव्ह एक्झामिनेशन तशी कॉमर्समधील हायेस्ट पोझिशन ही चार्टर्ड अकाउंटन्सी
of knowledge. And she is. ಅವಳು she is world record holder and she studied in 11 hours. She scored 90% in 10 CBSE board CBSE, but she opted for 11 hours. ಅದಕ್ಕೆ ನಾನು ಹೇಳಿದ್ದು ಇದಾದ್ರೆ 50-60% ಬರುವುದೇ ನಾವು ಹೋಗ್ತೀವಿ ಸೈನ್ಸ್ or commerce. She opted for 11 hours. World record holder and second one is Anupriya Gaur. She is very famous. ನನಗೆ ಅಲ್ಲಿ ಪರಿಚಯ ಮಾಡೋದು the mother of Anupriya Gaur. ಎಲ್ಲರೂ ಹೋದ್ರು ಅಷ್ಟೇ ಇರೋದೇ she is a mother of Anupriya Gaur. So she is youngest professor in the world. Youngest professor. ಈಗ ನಮಗೆ ಪರಿಚಯಿಸಿದೆ why I will tell you. And she is the youngest doctorate to have doctorate in the world. She is youngest keynote speaker of the world and Indian Constitution. You know the Indian Constitution? ಸಂವಿಧಾನ ಸಂವಿಧಾನ ಎಷ್ಟು ಆರ್ಟಿಕಲ್ಸ್ ಇದೆ ಗೊತ್ತಿದೆ ನಿಮಗೆ? ಆ ಸಂವಿಧಾನ ಫುಲ್ ಬುಕ್ 445 ಆರ್ಟಿಕಲ್ಸ್. whole Indian Constitution ಅವರಿಗೆ by her name. So she had made world record of that. United Nations Children's Rights Sunday. So she also made world record of that. So she is having 5 world records, more than 50 national and international awards, more than Bharat Vibhushan award of the government of India, and more than 90 plus gold medals. Olympiads exam ಇದ್ದಾವಲ್ಲ, all mathematics, science, English, Hindi, all computer ಯಾವುದು ಇದಿಲ್ಲ. ಒಬ್ಬೊಬ್ಬರಿಗಿಂತ ಒಂದೊಂದು ಸಬ್ಜೆಕ್ಟ್ ನಲ್ಲಿ ಚೆನ್ನಾಗಿದ್ದಾರೆ. ನಾನು ಮ್ಯಾಥ್ಸ್ ನಲ್ಲಿ ಚೆನ್ನಾಗಿರಲಿಲ್ಲ, ರೈಟ್? ಬಟ್ she got medals in all these subjects. ಈಗ ಅವಳದು 15 pages, ನನ್ನ pages ನೋಡಿದ್ರೆ 15 pages, ನಂದು ಈಗ 15 ಆಗ್ಬೋದು ಸರ್. ಅವಳಿಗೆ ಈಗ 15 pages ಅವಳದು ಪ್ರೊಫೈಲ್ ಇದೆ, 15 pages. ಎಷ್ಟು ಮಂದಿ ಇರಬೇಕು ಅವಳು? What do you think? ಎಷ್ಟನೇ ತರಗತಿ? ಗೆಸ್. ನೀವು ಇದ್ದೀರಿ ಅಂತ ಅನಿಸ್ತದೆ ನನಗೆ, ನಾನು ಕೇಳ್ತಾ ಇದ್ದೀರಿ. Yes? Yes. Good. Very good. Moja Pushwa. Yeah, problem. She is in 7th standard. ಮತ್ತೆ ಈಗ ವರ್ಲ್ಡ್ ರೆಕಾರ್ಡ್ ಯಾವಾಗ ಮಾಡಿದ್ರು ನಿಮಗೆ? When she was in 3rd standard. ಮೂರನೇದು ಇರಬೇಕಾದ್ರೆ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ನಿಮ್ಮ ಹೆಸರಿಗೆಲ್ಲ ಅಭ್ಯಾಸ ಮಾಡ್ತಾ ಇರಬೇಕು ಅಂದ್ರೆ ಅಭ್ಯಾಸ ಓಡಿ ಅವರ ಅಭ್ಯಾಸ ನೋ. ನೀವು 6 ಗಂಟೆಗೆ ನಮ್ಮ ಮನೆ ಕಡೆ ಬಂದರೆ ನಾನು ಹೇಗೋ ಪ್ರಕಾಶ್ ಹೇಳಿದಾಗ ಅವ್ರ ಮನೆ ಕಡೆ ನಾನು ಇರ್ತಿದ್ದೆ ಆಡಲಿಕ್ಕೆ. ನನಗೆ ಹೊಡೆದು ಕರ್ಕೊಂಡು ಹೋಗ್ತಿದ್ರು, ಮಾಮ ಇದ್ರು ಹೊಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಇಷ್ಟ ಆಗ್ತದೆ. ಐ ವಾಸ್ ನನ್ನ ಹೆಸರು ನಾನು ಒಬ್ಬಳೇ ಇರಬೇಕು. ಇವೆಲ್ಲ ಹುಡುಗಿಯವರೆಲ್ಲ ಹೊರಗೆ ಬಿಡೋದಿಲ್ಲ, ಇದು ಮಾಡೋದು. ಆಫ್ಟರ್ 5:30 at most or 6 o'clock ಆವಾಗ 25 years back ಹುಡುಗಿಯರು ಯಾರು ಹೊರಗೆ ಬಿಡೋದಿಲ್ಲ. ನಾನು 8 ಗಂಟೆ ಕೂಡ ಆಟ ಆಡ್ತೇನೆ. ಸೊ ಒಂದೊಂದ್ಸಲ ಬೇಟ್ ತಗೊಂಡೆ ಹೊಡಿತಾರೆ ನನಗೆ, ಅಲ್ಲಿಂದ ಮನೆ ಕಡೆಯಿಂದ ಹೊಡ್ತಾನೆ ಇಲ್ಲ. ಸೊ ಅವಳು ಕೂಡ 10 o'clock up to 10 o'clock ಅಲ್ಲಿ ನಾವು ಗಲ್ಲಿ ಅಂತ ಹೇಳ್ತೀವಿ, ಗಲ್ಲಿ ಆಡ್ತಾ ಇರ್ತಾರೆ ಅವರು. ಬಟ್ ನಾನು ಈಗ ಹೇಳಿದ 1 hour study, only 1 hour she used for all this. ಬಟ್ ಅಭ್ಯಾಸ ಹೆಂಗಿರ್ತದೆ, ಯಾರು ಡಿಸ್ಟರ್ಬ್ ಮಾಡೋದಿಲ್ಲ, ಫುಲ್ ಕಾನ್ಸಂಟ್ರೇಷನ್ ಆಗಿ ಅವ್ರು ಅಭ್ಯಾಸ ಮಾಡ್ತಾರೆ. IQ ಲೆವೆಲ್ ಅವ್ರದ್ದು ಸ್ಟ್ರಾಂಗ್ ಇದೆ. ಸೊ ಸಡನ್ ಅವರು ಕ್ಯಾಚ್ ಮಾಡ್ತಾರೆ, ಎಲ್ಲ ಆಕ್ಟಿವಿಟೀಸ್ಗಳು ಇರ್ತಾರೆ. ಈವನ್ ಶಿ ಪ್ಲೇಸ್ ಲಾನ್ ಟೆನ್ನಿಸ್, ಬಾಸ್ಕೆಟ್ಬಾಲ್ and kabaddi. See, ನನಗೆ ಇದ್ದಾರೆ.
she is a all rounder, and I am proud mother. Proud mother that I have two daughters who are learned in our schools. ಹಾಗೆ ಶಿಕ್ಷಕರಿಗೆ ವಿದ್ಯಾರ್ಥಿ ಹೆಸರು ಮಾಡಿದ್ರೆ ಪ್ರೌಡ್ ಫೀಲ್ ಆಗ್ತದಲ್ಲ, ಹಾಗೆ ನಮಗೆ ನಮ್ಮ ಮಕ್ಕಳು ಅವ್ರ ಹೆಸರನ್ನ ನಾವು ಪರಿಚಯ ಆಗ್ತೀವಿ, ಅವಾಗ ಪ್ರೌಡ್ ಫೀಲ್ ಆಗ್ತದೆ. ಭಾಳ ಇದೆ ಹೇಳೋದು, ಬಟ್ ಟೈಮ್ ಡಸಂಟ್ ಪರ್ಮಿಟ್ಸ್ ಮೀ. ಸೊ ನನ್ನ ಆದರ್ಶ, ನನ್ನ ರೋಲ್ ಮಾಡೆಲ್ ಇರೋದು ನನ್ನ ಮಗಳು. ಶಿ ಈಸ್ ಮೈ ರೋಲ್ ಮಾಡೆಲ್. And her role model is Dr. APJ Abdul Kalam. Wings of Fire ಎಂಬ ಅವರು ಬುಕ್ ಇದೆ, ಅವರು ಅದು ಓದಿ. She read it at the age of 8 years. Wings of Fire. 8ನೇ ವರ್ಷಕ್ಕೆ ಅವರು ಬುಕ್ ಓದಿದ್ದಾರೆ. And she used to apply all the qualities of Abdul Kalam. Friends circle ಭಾಳ ದೊಡ್ಡದು, because friends are most inspirational person in our life. Friends ಇರಬೇಕು, they provide inspiration. And in status ನೋಡಿ ಕೂಡ ಶಾಂತ like proud of you, so it means lot to you. Okay, so many things are there to say, but I say only thing is that make use of every opportunity, time management ಮಾಡಿ, priority ಕೊಡಿ. ಲೈಫ್ನಲ್ಲಿ ನಿಮಗೆ ಎಂಜಾಯ್ಮೆಂಟ್ ಮಾಡಬೇಕು, ಅದು ಮಾಡಬೇಕು. ಈ ಲೈಫ್ನಲ್ಲಿ ಅದು ಇರಬೇಕು. ನಾನು ಅದೆಲ್ಲ ಮಾಡ್ತೀನಿ. ಐ ಆಮ್ ವೆರಿ ಆ್ಯಕ್ಟಿವ್ ಇನ್ ಫೇಸ್ಬುಕ್, ಸರಿ ಗೊತ್ತಿದೆ, ಐ ಆಮ್ ವೆರಿ ಆ್ಯಕ್ಟಿವ್ ಇನ್ ಫೇಸ್ಬುಕ್. ಸೊ ಎಲ್ಲರೂ ಮಾಡಬೇಕು, ಎಲ್ಲ ಬ್ಯಾಲೆನ್ಸ್ ಆಗಿ ಮಾಡಿ, ಆ್ಯಂಡ್ ಸಿ ಸಕ್ಸಸ್ ಇಸ್ ಯುವರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. Special thanks for Headmaster ma'am and all the teachers. Indira madam, ನಮಗೆ ಆವಾಗ ಟೀಚರ್ ಮರಾಠಿ ಒಬ್ಬನೇ ಇದ್ರು, ರಜಿಯಾ ಮ್ಯಾಮ್ ಅಂತ ಇದ್ರು. ಅದೆಲ್ಲ ಮೇನ್ ಟೀಚರ್ಸ್ were. So you all are lucky to have female teachers with you. So under the able guidance of all your teachers, you do your best in your life and achieve high success that your teachers should feel proud of you. Thank you so much for providing me opportunity to share my views in front of you. Thank you, sir.